ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ಏನಪ್ಪ ವಿಷಯ ಅಂತಂದರೆ, ಹೊಸ ಶಬ್ದಾರ್ಗಳು ಅಣ್ಣ ನೀವು ಯಾವಾಗ ಪಟ್ಟಗಳನ್ನ ಮರಿ ಮಾಡಿರ್ತಾವಲ್ಲ, ಯಾವಾಗ ಕಿತ್ಕೊಂಡು ಸಪ್ರೇಟ್ ಮಾಡಿ ಊದ್ಕೊತೀರಾ ಅದು ಹೇಳೋಣ ಅಂತ ಹೇಳಿದ್ದೀರ. ಎಸ್ ಎ ದೌಡಿಲಿ ನಾವು ಪಟ್ಟಗಳನ್ನ 30 ದಿನ ಆಗಬೇಕು. ಅದರ ಅಪ್ಪ ಅಮ್ಮನ ಜೊತೆ 30 ದಿನ ಇರಬೇಕು ಪಟ್ಟ ನೀಟಾಗಿ. 30 ದಿನ ಆದಮೇಲೆ ನಾವು ಅದನ್ನು ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿ ಆವಾಗ ಅದಕ್ಕೇನು ಮೇವು ಬೇಕೋ, ಕಡಲೆಕಾಳು ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ರಾಗಿ ಸ್ವಲ್ಪ ಗೋಧಿ ಈ ಥರ ನೆನೆಸ್ಬಿಟ್ಟು ನಾವು 30 ದಿನ ಆದಮೇಲೆ ಪಟ್ಟಗಳಿಗೆ ಕೊಡ್ತಾ ಬರ್ತೀವಿ, ಸಾಕ್ತೀವಿ. ಸಪ್ರೇಟಾಗಿ ಜಾಲ್ ಬಾಕ್ಸಲ್ಲಿ, ಒಂದು ಚಿಕ್ಕ ಜಾಲ್ ಬಾಕ್ಸ್ ಒಂದು 550-600 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದರಲ್ಲಿ ಇಕ್ಕತ್ತೀವಿ. ಯಾವುದೇ ಪಟ್ಟ ಗಲೀಜು ಮಾಡಿದ್ರು ಆ ಕ್ರೇಟ್ ಒಳಗೆ ಹೋಗುತ್ತೆ, ಕ್ಲೀನ್ ಮಾಡ್ಕೊಬೋದು. ನಾವು ಎಸ್ ಎ ದೌಡಿಲಿ ಆ ಥರ ಪಟ್ಟಗಳನ್ನ 30 ದಿನ ಅದನ್ನ ತಕ್ಕ ಕೀಳೋದಿಲ್ಲ. ಯಾಕೆಂದರೆ 30 ದಿನ ಅದ್ರ ಅಪ್ಪ ಅಮ್ಮನ ಜೊತೆ ಕಕ್ಕಬೇಕು. ಅದು ಅಪ್ಪ ಅಮ್ಮ ಕಕ್ಕಿದ್ರೇ ಪಟ್ಟಗಳು ಚೆನ್ನಾಗಿ ಬರೋದು. ನಾವು ಆ ಪಟ್ಟಗಳನ್ನ ಕಿತ್ಕೊಂಡು ಸಾಕಿದ್ರೆ ಸರಿಯಾಗಿ ಏಳಿಗೆ ಆಗೋಲ್ಲ, ಸಿಕ್ಕಲು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ 30 ದಿನ ಅದ್ರ ಅಪ್ಪ ಅಮ್ಮನ ಕೈಲಿ ಕಕ್ಕಿಸಿ, ನೀವೇನಾದ್ರು ಕೊಡೋದಿದ್ರೆ ಅದ್ರ ಅಪ್ಪ ಅಮ್ಮನ ಜೊತೆಲಿ ಇರುವಾಗಲೇ ಸ್ವಲ್ಪ ಕೊಡೋಂಥದ್ದು ಮಾಡಿ. ಅದು ಬಿಟ್ಬಿಟ್ಟು ನೀವು ಬೇಗ ಕಿತ್ಕೊಂಡ್ರೆ ಅಕ್ಕಿ ಸಿಕ್ಕಲು ಬೀಳುತ್ತೆ, ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ, ಸಾಯೋ ಚಾನ್ಸಸ್ ಇರುತ್ತೆ. ನಾವು ಎಸ್ ಎ ದೌಡಿಲಿ 30 ದಿನಕ್ಕೆ ಅಕ್ಕಿ ಕಿತ್ತಿ ಪಟ್ಟಗಳನ್ನ ಬೇರೆ ಮಾಡೋದು. ಅಷ್ಟೊತ್ತಕ ಮಾಡಲ್ಲ. ಪುಕ್ಕ ನೀಟಾಗಿ ಬರಬೇಕು, ನೀಟಾಗಿ ನೋಡ್ಕೋಬೇಕು. ಜಾಲ್ ಬಾಕ್ಸಲ್ಲಿ ಕೇಳಿ ನೀವು. ಯಾಕೆ ಅಂತಂದರೆ ಕೇಳಿರೋದಕ್ಕೆ ಹೊಸ ಶಬ್ದಕ್ಕೆ ಹೇಳ್ತಾ ಇರೋದು. ಈ ವಿಡಿಯೋದ ಅರ್ಥ ಮಾಡ್ಕೊಂಡು ನೀವು ಪಟ್ಟಗಳು ಮಾಡಿಸ್ಬೇಕು ಅಂತ ಅಂದಾಗ ಅಪ್ಪ ಅಮ್ಮನ ಫಿಟ್ನೆಸ್ಸಾಗೆ ಸಾಕಿ ಮೇವು ಹಾಕಿ ಅದನ್ನು ಜೊತೆ ಮಾಡೋವಂಥದ್ದು ಕಲೀರಿ. ಸಿಕ್ಕಲು ಇರ್ತಾವೆ, ಅಪ್ಪ ಅಮ್ಮನ ಜೊತೆ ಮಾಡೋದು. ಅವು ಮರಿ ಮಾಡ್ಬಿಟ್ಟು ಕಕ್ಕೋದಿಲ್ಲ, ಅವು ವೀಕ್ ಆಗೋಗುತ್ತೆ, ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಅನುಭವ ಇರೋದಕ್ಕೆ ಹೇಳ್ತಾ ಇದ್ದೀನಿ. 30 ದಿನ ಆದಮೇಲೆ ಕಿತ್ಕೊಳ್ಳೋದು. ಪದೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಪಟ್ಟ ಸಾಕಬೇಕು ಅಂದರೆ ನಿಗಾ ಮಾಡಿ ಹುಷಾರಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬರ್ತವೆ. ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಏನೋ ಸಮಾಚಾರ. ಎಲ್ಲರಿಗೂ ಒಳ್ಳೇದಾಗಲಿ. ಎಸ್ ಎ ದೌಡಿ ನೋಡಿ. ಆಮೇಲೆ ಬೇಸಿಗೆಗಾಲ ಶುರು ಆಗ್ತೈತೆ. ಅದರಿಂದ ಎಲ್ಲ ದೌಡಿಲು ಅಕ್ಕಿಗಳನ್ನ ನೀಟಾಗಿ ಇಕ್ಕೊಳ್ಳಿ. ಮತ್ತು ಯಾವುದೇ ರೀತಿ ಅಕ್ಕಿಗಳನ್ನ ಬಿಸಿಲಿಗೆ ಜಾಸ್ತಿ ಒಣಗಾಕ್ಬೇಡಿ. 3 ಟೈಮ್ ನೀರು ಕೊಡೋ ಅಂಥದ್ದು ಮಾಡಿ. ಕೆಲಸ ಕಾರ್ಯ ಇದ್ದರೆ ಅದಕ್ಕೆ ಬಾಟ್ಲಲ್ಲಿ ನೀರು ಕಟ್ಬಿಟ್ಟು ಹೋಗ್ರಿ. ಯಾಕೆ ಅಂತಂದರೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಕ್ಕಿಗಳಿಗೆ. ನೀವು ಹಂಗೆ ಬಿಟ್ಬಿಟ್ಟು ಹೋದರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತ ಅಂದರೆ ಇವಾಗ ಹೆವಿ ಬಿಸಿಲಿದೆ, ನಾವೇ ತಡ್ಕೊಳಕ್ಕಾಗಲ್ಲ. ನಾವೇ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಸಿಲು ದಾವ ಎಷ್ಟಾಗುತ್ತೆ, ಎಷ್ಟೇ ಜ್ಯೂಸ್ ಕುಡಿದ್ರು, ಎಷ್ಟೇ ನೀರು ಕುಡಿದ್ರು ಇನ್ನೂ ಬೇಕು ಅನಿಸುತ್ತೆ ಈಗ ಬೇಸಿಗೆಯಲ್ಲಿ. ಆದಷ್ಟು ಹೇಳೋದಷ್ಟೇ ಅಕ್ಕಿಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಪಟ್ಟ ಆಗಿರ್ಬೋದು ಮತ್ತು ದೊಡ್ಡ ಅಕ್ಕಿ ಆಗಿರ್ಬೋದು. ಪಟ್ಟಗಳಿಗೆ ನೀರು ಸಿರಂಜಲ್ಲಿ ಹೊಡೀರಿ, ಅಕ್ಕಿ ಕುಡಿಸಿಲ್ಲ ಅಂತ. ಒಳ್ಳೆಯದಾಗುತ್ತೆ.